ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕರಿಸಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕರಿಸಿ, ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬುವ ಹಣ್ಣು, ನಿಷ್ಪತ್ತಿ ಎಂಬುವ ಹಣ್ಣು, ನಿಷ್ಪತ್ತಿ ಎಂಬುವ ಹಣ್ಣು ತೊಟ್ಟು ಕಳಚಿ ಬೀಳುವ ಮುನ್ನ. ನಿಷ್ಪತ್ತಿ ಎಂಬುವ ಹಣ್ಣು ತೊಟ್ಟು ಕಳಚಿ ಬೀಳುವ ಮುನ್ನ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ತನಗೆ ಬೇಕೆಂದೆತ್ತಿ ಕೊಂಡ, ತನಗೆ ಬೇಕೆಂದೆತ್ತಿ ಕೊಂಡ, ತನಗೆ ಬೇಕೆಂದೆತ್ತಿ ಕೊಂಡ. ಅಕ್ಕ, ಬಸವಣ್ಣನವರ ಈ ವಚನವನ್ನು ಕೇಳಿದ್ರೆ ಹೃದಯ ತುಂಬಿ ಬರ್ತೈತಿ ನೋಡುವ. ಹೌದಪ್ಪ, ಇಂಥ ದೊಡ್ಡ ವ್ಯಕ್ತಿ ಬಸವಣ್ಣ. ಹೌದು, ಮಹಾ ಮಾನವತವಾದಿ, ವಿಶ್ವಗುರು ಬಸವಣ್ಣ. ಹೌದು. ಇವನು ಪುರಾಣ ಮೊನ್ನೆ ಬಸವ ಮಂದಿರದಾಗ ಇಟ್ಟಿದ್ರು, ನೀನೇ ಯಾಕೋ ಬರ್ಲಿಲ್ಲ? ಇಲ್ಲ ಬಸಣ್ಣ, ನಾನ್ ತಯಾರಾಗಿ ಹೊಂಟಿದ್ನಿ. ಅಕ್ಕ, ಆಯಾ ನಮ್ಮ ಅಕ್ಕಗ ಆರಾಮಿಲ್ಲ, ಲಗುನ ಬಾ ಅಂತ ಕರೆಯಕ್ ಬಂದ್ರಪ್ಪ. ಹಿಂಗಾತೇನವ? ಮತ್ ಇತ್ಲಾಗ್ ಬರ್ಲೋ ಹತ್ಲಾಗ ಹೋಗ್ಲೇ ಹೇಳು. ಖರೇವ, ನೀನು ಕಷ್ಟದಲ್ಲಿ ಇದ್ದಾಗ ಅಲ್ಲಿಗೆ ಹೋಗ್ಬೇಕು ತಾನೆ. ಖರೆ ಬಿಡು, ಬಸವಣ್ಣನ ಭಾ ಭಕ್ತಳು. ಆದ್ರೂ ನೋಡುವ, ಮನೆಗೆ ಎದ್ದ ಮಾರ್ಗೆದಿ ಅಂತ ಹೇಳ್ಯಾರ. ಅನುಕೂಲ ಮನ್ಯಾಗ ಹಿಂಗಾದಾಗ ಮತ್ತೆ ನಿನಗೂ ಬರಾಕ್ ಹೆಂಗ ಏನ್ ಮಾಡ್ಲಪ್ಪ, ನನ್ ದೈವದಾಗಿಲ್ಲ. ಹಂಗೆ ಬೇಡವ. ಯಾಕಂದ್ರೆ ಯಾವಾಗಲೂ ಬಸವ ತತ್ವಗಳನ್ನು ಜೀವನದಾಗ ಅಳವಡಿಸಿಕೊಂಡಾಕಿಡಿ. ಏನು ಒಂದು ಪುರಾಣ ಬರ್ಲಿಕ್ಕೆ ಮತ್ತೆ ಯಾವ ಬರ್ಲಿಕ್ಕೆ ಬರ್ತೈತಿ. ಆದ್ರೆ ಈ ಸಲ ಪುರಾಣಿಕರು ಇಷ್ಟು ಚಂದ ವಚನ ಹೇಳಿದ್ರು. ಹೌದಪ್ಪ, ಬಸವಣ್ಣನ ಮಹಿಮಾ ಎಷ್ಟು ನಾವು ಕೊಂಡಾಡಿದ್ರು ಕೂಡ ಕಡಿಮೆ ನೋಡುವ. ಎಲ್ರು ಹೇಳಿದ್ರು ಬಹಳ ಚಂದಿತ್ತು, ನೀ ಬರ್ಬೇಕಾಗಿತ್ತಂತ. ಏನ್ ಮಾಡೋದು, ಕೇಳೋ ಯೋಗ ನನಗಿರ್ಲಿಲ್ಲ. ಹಂಗೇನಿಲ್ಲಕ್ಕ, ಬಸವಣ್ಣನ ಮಹಿಮಾನ ದೊಡ್ಡದೈತಿ ಅಂತೆಲ್ಲ ಅವನ ವಿಶ್ವಗುರು ಅನಿಸಿಕೊಂಡಾನ. ಬಸವಣ್ಣ ನಮ್ಮ ಈ ಕರ್ನಾಟಕದೊಳಗೆ, ಅದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಒಳಗೆ ಹುಟ್ಟಿದ್ದನ ದೊಡ್ಡ ಪುಣ್ಯ. ಹೌದು, ಅದೇನು ಹೇಳಿದ್ರೆ ಒಂದಿಟ್ಟು ನನಗೂ ಹೇಳ. ಅದನ್ನ ಹೇಳ್ತಾನಕ್ಕ ನಿನಗ. ಬಸವಣ್ಣ ಈ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದ ಪುಣ್ಯ. ಕನ್ನಡ ನಾಡಿನಲ್ಲಿ ಹುಟ್ಟಿದಂಥ ಬಸವಣ್ಣ ಮಾಡಿದ ಕಾರ್ಯ ಇಡೀ ವಿಶ್ವಕ್ಕನ್ನ ಮಾನ್ಯತೆ ಪಡೆದಂಥದ್ದು. ಅಲ್ಲೇನ್ ಮತ್ತೆ ಅಂಥ ಕಾರ್ಯವನ್ನು ಬಸವಣ್ಣ ಮಾಡಿದನು. ಬಸವಣ್ಣ ನಮ್ಮವ ಅಂತ ಹೇಳಲಿಕ್ಕೆ ಎದಿ ತುಂಬಿ ಬರ್ತೈತಿ. ಏನು ಹೇಳಿದನವ? ಇವನ ಆರವ, ಇವನ ಆರವ, ಇವನ ಆರವ ಎಂದು ಎನಿಸಿದ್ರೆಯ, ಇವನ್ ನಮ್ಮವ, ಇವನ್ ನಮ್ಮವ, ಇವನ್ ನಮ್ಮ ಮನೆಯ ಮಗನ ನೆಲೆಸಯ್ಯ ಕೂಡಲ ಸಂಗಮ ದೇವ. ಇದು ಸಾಮಾನ್ಯರಿಗೆ ಹೇಳಕ್ಕಾಗ. ಇವತ್ತು ನಮ್ಮ ಭಾರತ ದೇಶ ಜಾತ್ಯತೀತವಂತ ರಾಷ್ಟ್ರ. ಈ ಜಾತ್ಯತೀತತೆಯ ಸಂದೇಶವನ್ನು ಬಸವಣ್ಣ ಒಂದು 12ನೇ ಶತಮಾನದೊಳಗೆ ಸಾರಿ ಹಿಡಿದ ನೋಡುವ. ಇಂಥ ಬಸವ ತತ್ವ ಆ ಪುರಾಣಿಕರು ಬಾಯಿಂದ ಎಷ್ಟು ಚಂದ ಹೇಳಿ ಬಂದ್ರು. ಏನ್ ಹೇಳ? ಬಸವಣ್ಣ ಸಣ್ಣಾಗಿರ್ತ, ಅವನದ ಅಪ್ಪ ಮಾದರಸ, ತಾಯಿ ಮಾದಲಾಂಬಿಕೆ. ಇಂಥ ಪುಣ್ಯ ದಂಪತಿಗಳ ಉದರದೊಳಗೆ ಬಸವಣ್ಣ ಹುಟ್ಟಿ ಬಂದ. ಬಸವಣ್ಣ ಹೆಂಗ ಬೆಳೆದಂತಂದ್ವ, ಬೀದಿಗೆ ಚಂದ್ರ ಹೆಂಗ್ ಬೆಳಿತ ನೋಡು, ಹಂಗ ಬೆಳಕೋತ ಬಸವಣ್ಣ ಬಂದ. ಅಷ್ಟು ಸುಂದರನಾಗಿದ್ದ. ಅವನಿಗಿಂತ ಸ್ವಲ್ಪ ದೊಡ್ಡಕಿನ ಅಕ್ಕ ನಾಗಲಾಂಬಿಕೆ, ಅವ್ರ ಅಕ್ಕ. ಇವರಿಬ್ರು ಹೆಂಗ ಬೆಳೆದ್ರಂತಂದ್ರೆ ಬಹಳ ಅನ್ಯೋನ್ಯತೆಯಿಂದ ಬೆಳೀತಾ ಇದ್ರು. ತಂದೆ ತಾಯಿಗಳು ಅಷ್ಟ ಪ್ರೀತಿಯಿಂದ ಅವರು ಜಪಾನ ಮಾಡಿದ್ರು. 8ನೇ ವರ್ಷ ಬಂತು ಬಸವಣ್ಣಗೆ ಉಪನಯನ ಮಾಡುವಂತ ಒಂದು ಸಂಪ್ರದಾಯ. ನಮ್ಮ ಹಿಂದೂ ಇದ್ರೊಳಗ ಒಬ್ಬೊಬ್ಬರು ಒಂದೊಂದು ಪಂಗಡದ ಒಂದೊಂದು ಸಂಪ್ರದಾಯಗಳನ್ನ ಇಟ್ಕೊಂಡಿದ್ದಾರೆ. ಹಂಗ 8 ವರ್ಷಕ್ಕೆ ಬಸವಣ್ಣಗೆ ಉಪನಯನ ಮಾಡ್ಬೇಕಾಗಿತ್ತು. ಅಂತ ಉಪನಯನ ಮಾಡುವ ಸಂದರ್ಭದೊಳಗೆ ಬಸವಣ್ಣ ಸಣ್ಣವಿದ್ರು ಕೂಡ ತೀಕ್ಷ್ಣಮತಿಯಾಗಿದ್ದ. ಯಾಕಂತಂದ್ರೆ ಅವನು ದೈವಿ ವಂಶದವನು. ಯಾಕಂದ್ರೆ ಏನಾದ್ರೂ ಕೂಡ ಸಮಾನ ದೃಷ್ಟಿಯಿಂದ ನೋಡುವಂತ ಮನೋಭಾವ ಇದ್ದಂತ ಬಸವಣ್ಣ ಅವನು ಪ್ರಶ್ನೆ ಕೇಳ್ತಾನ ತಂದೆ ತಾಯಿಗಳಿಗೆ. ಏನಂತ? ನೋಡು, ನನಗೆ ನೀವು ದೀಕ್ಷಾ ಕೊಡ್ತಾ ಇದ್ರಿ, ಮತ್ ನನಗೆ ಕೊಡ್ತಕ್ಕಂಥ ದೀಕ್ಷಾ ನಮ್ಮ ಅಕ್ಕನಿಗೆ ಯಾಕಿಲ್ಲ? ಹಿಂಗೆ ಕೇಳಿದಾಗಿಲ್ಲಪ್ಪ, ಹೆಣ್ಮಕ್ಳು ಹೆಣ್ಮಕ್ಳಂದ್ರೆ ಅವ್ರಿಗೆ ಹೆಂಗೆ ದೀಕ್ಷಾ ಕೊಡ್ಲಿಕ್ಕೆ ಬರುದಿಲ್ಲ. ಅಲ್ಲ, ಹೆಣ್ಣು ಗಂಡು ಅನ್ನುವಂತ ಭೇದ ಯಾಕ ಅಂತ ಕೇಳಿದ ಬಸವಣ್ಣ. ಯಾಕಂತಂದ್ರೆ ನಾನು ನಿಮ್ಮ ಹೊಟ್ಟೆಯೊಳಗೆ ಹುಟ್ಟಿದ್ದೀನಿ, ನಮ್ಮ ಅಕ್ಕ ಆಕೆ ನಿನ್ನ ಹೊಟ್ಟೆಯೊಳಗೆ ಹುಟ್ಟಿದ್ರು, ಅಂದ್ರೆ ನಾವಿಬ್ಬರಲ್ಲಿ ಭೇದ ಅನ್ನೋದನ್ನ ಇಲ್ಲ. ಮತ್ತೆ ನನಗೆ ಹಿಂಗೆ ಮಾಡ್ತೀರಿ, ಮತ್ತೆ ಆಕೆಗೆ ಯಾಕೆ ಧರ್ಮ ದೀಕ್ಷಾ ಕೊಡಂಗಿಲ್ಲ ಅಂದ ಕೂಡಲೇ ಪುರೋಹಿತರು ಕೂಡ ಕೊಡ್ಲಿಕ್ಕೆ ಬರೋದಿಲ್ಲ ಬಸವಣ್ಣ ಅಂತ ಹೇಳಿದಾಗ, ಹಂಗಾರೆ ನಿಮ್ಮ ದೀಕ್ಷಾ ನನಗೂ ಬೇಡ, ನನಗೂ ಬೇಡ ಅಂತ ಹೇಳಿ ಬಸವಣ್ಣ ಮನೆಯನ್ನ ಬಿಟ್ಟ. ಮನೆಯನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದುಬಿಟ್ಟ. ಎಲ್ಲಿರೋದು ಕೂಡಲ ಸಂಗಮಕ್ಕ? ಈ ಬಾಗಲಕೋಟೆ ಜಿಲ್ಲೆಯ ಅಲ್ಲೇನ ಕೂಡಲ ಸಂಗಮ ಬರ್ತೈತಿ.
ಅಲ್ಲಿ ಘಟಪ್ರಭಾ ಕೃಷ್ಣಾ ನದಿಗಳ ಸಂಗಮ ಆಗ್ತೈತಿ. ಹಾ ಹಾ ಎಂತ ಪ್ರೇಕ್ಷಣೀಯ ಸ್ಥಳ ಅಂತ ಹೌದೌದು. ಕೂಡಲ ಸಂಗಮದಲ್ಲಿ ಸಂಗಮನಾಥನ ಸ್ಥಾವರ ಲಿಂಗ ಐತಿ. ಅಂತ ಸ್ಥಾವರ ಲಿಂಗದೊಳಗೆ ಜಾತ ಮುನಿಗಳು ಅಂತೇಳಿ ಅಲ್ಲಿ ಗುರುಗಳಿದ್ರು. ಅವರ ಬಳಿಗೆ ಬಸವಣ್ಣ ಬಂದ. ಬಸವಣ್ಣ ನೋಡು, ಗುರು ಶಿಷ್ಯರ ಸಂಬಂಧ ಹಿಂಗಿರ್ತೈತಕ್ಕ. ಗುರು ಇಂಥ ಶಿಷ್ಯನ ಬೇಕಂತೇಳಿ ಅವನು ಅಪೇಕ್ಷೆ ಮಾಡ್ತಿರ್ತಾನು, ಶಿಷ್ಯ ನನಗೆ ಇಂತಾನ ಗುರು ಸಿಗಬೇಕಂತೇಳಿ ಅಪೇಕ್ಷೆ ನೋಡಿ ಏನ್ ಮಾಡ್ತಿ. ಅಂತ ಇದ್ರೊಳಗೆ ಬಸವಣ್ಣ ಬಂದ ಕೂಡ ಜಾತವೇದ ಮುನಿಗಳಿಗೂ ಬಹಳ ಆನಂದ ಆಯ್ತು. ಆಗ ಬಸವಣ್ಣಗೆ ನಮ್ಮ ಹೊಟ್ಟೆಲಿ ಇದ್ದ ಮಗ ಹೆಂಗೆ ನಾವು ಮಾಡ್ತೀವಿ ಹಂಗೆ ಬಸವಣ್ಣಗೆ ಅವರು ವಿದ್ಯೆಯನ್ನು ದಾರಿ ಹಿಡಿದ್ರು. ಸಕಲ ವೇದ ಉಪನಿಷತ್ತುಗಳ ಸಾರವನ್ನು ಅರಿತಂತ ಜಾತವೇದ ಮುನಿಗಳಿಗೂ ಬಸವಣ್ಣ ಎಲ್ಲ ಉಪನಿಷತ್ತುಗಳ ಸಾರವನ್ನು ಹಿಡಿದು ಕೂಡಲೇ ಏಕಾಗ್ರಚಿತ್ತಂದ ಬಸವಣ್ಣ ಅದು ಕಲಿತ ಮಗು ಬಹಳ ಆನಂದ ಆಯ್ತು. ಯಾಕಂತಂದ್ರೆ ಗುರುಗಳು ಹೇಳಿದಂತ ಒಂದು ದಿವ್ಯ ಸಂದೇಶ ಹೆಂಗೆ ತಂದೆಕ್ಕಾಗ ನೋಡಕ್ಕ, ಹುಟ್ಟಿ ಬಂದ ನಾವೆಲ್ಲರೂ ಸಮಾನರು, ಮೇಲು ಕೀಳು ಎಂಬುದು ಇಲ್ಲ. ಎಲ್ಲ ಐತ್ ಬಿಡಪ್ಪ ಜಾತಿ. ಇಲ್ಲಕ್ಕ, ಹುಟ್ಟಿನಿಂದ ಜಾತಿಯಿಂದ ಯಾರೂ ದೊಡ್ಡವರಾಗುವುದಿಲ್ಲ, ಯೋಗ್ಯತೆ ಮತ್ತು ನಡೆನುಡಿಗಳಿಂದ ದೊಡ್ಡವರಾಗುತ್ತ. ಹೌದು. ಮತ್ತೊಂದು ಮಾತು ಹೇಳಿದ್ರಕ್ಕ, ಕೊಲ್ಲುವವನೇ ಮಾದಿಗ, ಹೊಲಸು ತುಂಬುವವನೇ ಹೊಲೆಯ. ಇಲ್ಲಿ ಹೊಲೆಯ ಅಂತಂದ್ರೆ ನೀವು ಮೂತಿಗೆ ಯೂಸ್ ಹಾಕೋಬೇಡ, ನನಗೆ ಅಲ್ಲ, ನನಗೆ ತಿಳಿಯುವಂಗೆ ಶಬ್ದಶ ಅರ್ಥ ಹೇಳ್ತಾನೆ. ಹೊಲೆಯ ಅಂತಂದ್ರೆ ನೋಡುವ, ನಾವೆಲ್ಲರೂ ಹುಟ್ಟಬೇಕಾದ್ರೆ ನಮ್ಮ ತಾಯಿಯ ಹೊಲೆ ಪಿಂಡ್ ಇರ್ತದಲ್ಲ, ಅದು ನಿಂತಾಗ ನಮ್ಮ ಮಕ್ಕಳಿಗೆ ಜನ್ಮ ಕೊಡ್ತಾರ. ಹಂಗ ನೋಡಿದ್ರೆ ತಾಯಿಯ ಹೊಲೆ ನಿಂತ ಮೇಲೆ ಹುಟ್ಟಿದ ನಾವೆಲ್ಲರೂ ಲೋಕದಲ್ಲಿ ವಿಶ್ವದ ಪ್ರತಿಯೊಬ್ಬರು ಹೊಲೆಯರೇ. ಅದಕ್ಕೆ ಹೊಲೆ ಅನ್ನೋ ಅಪಾರ್ಥ ಮಾಡಬೇಡ. ಇನ್ನೇನು ಅವರವರ ಕಾಯಕದ ಮೇಲೆ ಜಾತಿ ಸೂತಕಗಳವು. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸಲಿಕ್ಕೆ ಸಾಲಿಗನಾದ, ವೇದವನೋದಿ ಹಾರುವನಾದ, ಹಿಂಗ ಅವರವರ ಕಾಯಕಕ್ಕೆ ಅನುಗುಣವಾಗಿ ಜಾತಿ ಪದ್ಧತಿಗಳು. ಯಾಕ ಈ ಸಂಪ್ರದಾಯದ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ನಡಿಬೇಕಾತಂತಂದ್ರೆ ಅದಕ್ಕೆ ಕೆಲವುಗಳನ್ನ ಕಟ್ಟಳೆಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಏನಂತಂದ್ರೆ ಅವರವರ ಕಾಯಕಗಳಿಗೆ ಅನುಗುಣವಾಗಿ ಜಾತಿ ಸೂತ್ರಗಳ ವಿನ ಅದು ಎಲ್ಲರೂ ಮಾತ್ರ ಸಮಾನರು ಅನ್ನುವಂಥ ತತ್ವ. ಅದಕ್ಕೆ ಶರಣ ಏನಂದ್ರೆ ಸಕಲ ಜೀವರಾಶಿಗಳಿಗೆ ಲೇಸವನ್ನು ಬಯಸುವವನೇ ಕುಲಜ, ಅವನೇ ನಿಜವಾಗಿ ಶ್ರೇಷ್ಠ. ಅಂತ ಒಂದು ಹೃದಯ ಶ್ರೀಮಂತಿಕೆ ಯಾರಲ್ಲಿತ್ತಂದ್ರೆ ನಮ್ಮ ಶರಣರಲ್ಲಿತ್ತು. ಅವರು ನಿಜವಾಗಿ ಉಳ್ಳವರು. ಉಳ್ಳವರು ಅಂದ್ರೆ ಶ್ರೀಮಂತರು, ಬರೀ ದುಡ್ಡಿದ್ದ ಮತ್ತು ಶ್ರೀಮಂತ ಅಲ್ಲ ಯಪ್ಪ. ಈಗ ಹಂಗೆ ದುಡ್ಡಿದ್ದವನೇ ಶ್ರೀಮಂತ, ಆದ್ರೆ ಶ್ರೀಮಂತಿಕೆ ಎದರಲ್ಲೈತೆ ಅನ್ನೋದನ್ನ ನಾವು ಮೊದ್ಲು ತಿಳ್ಕೊಬೇಕಲ್ಲ. ಮಾನವೀಯತೆ ಒಳಗದವ. ತನ್ನಂತೆ ಪರರ ಬಗೆದೊಡನೆ ಕೈಲಾಸ ಭಿನ್ನ ಆಣವಕ್ಕೂ ಸರ್ವಜ್ಞ ಅಂತ ಹೇಳಿದನಲ್ಲ, ಹಂಗ ಬಸವಣ್ಣನ ಹೇಳಿದಂದ್ರೆ ಉಳ್ಳವರು ಮಾಡ್ತಾರೆ ಏನಿಲ್ಲ, ಆದ್ರೆ ನಾನು ಬಡವ ಅಂತ ಹೇಳಿದ್ರು. ನೋಡು, ಬಸವಣ್ಣ ಆಗಿನ ಕಾಲಕ್ಕೆ ಪ್ರಧಾನಮಂತ್ರಿ ಆಗಿದ್ರು. ಅಂಥವ್ರು ಹೇಳ್ತಾರು, ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನನ್ನ ಕಾಲೇ ಕಂಬ ದೇಹವೇ ದೇಗುಲ, ನನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಶಿರವೇ ಹೊನ್ನ ಕಳಸವಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ನೀವೇ ಪ್ರಮಾಣ ಕೂಡಲ ಸಂಗಮ ದೇವ, ನೀವೇ ಪ್ರಮಾಣ ಕೂಡಲ ಸಂಗಮ ದೇವ. ಇಂಥ ಮಾತು ಬಸವಣ್ಣ ಹೇಳ್ಬೇಕಂದ್ರೆ ಬಸವಣ್ಣನ ಹೃದಯ ಪರಿಪಕ್ವಾಗಿತ್ತು. ಯಾಕಂದ್ರೆ ಗುರುವಿನ ಅನುಗ್ರಹ ಯಾರಿಗಾಗತೈತಿ ಅಲ್ಲಿ ಏನಾಗತ್ತೆ ಅಂತಂದ್ರೆ ಈಗ ಅಮೃತ ಆಗಿಬಿಡ್ತೈತೆ, ಅವ್ನು ಅಂತ ಜೀವನ ಪಾವನ ಆಗಿಬಿಡ್ತೈತಿ. ಹಂಗ ಗುರುವಿನ ಸಂದೇಶ ಹೊತ್ತಂತ ಬಸವಣ್ಣ ಅಲ್ಲಿ ಜಾತವೇದಗಳ ಆಶೀರ್ವಾದವನ್ನು ಪಡ್ಕೊಂಡು ಅವನು ಮುಂದೆ ಏನು ಮಾಡ್ತಾನ, ದೈವ ಹೆಂಗಂತಂದ್ರೆ ಒಬ್ಬ ಬಲದೇವ ಮಂತ್ರಿ ಬಿಜ್ಜಳನ ಆಸ್ಥಾನದೊಳಗೆ ಅಲ್ಲಿ ಅವ್ ತಮ್ಮ ಸೋದರ ಮಾವನ ಇದಕ್ಕೆ ಹೋದಾಗ ಅಲ್ಲಿ ಕಾರುಣಿಕ ಒಂದು ಕೆಲಸಕ್ಕೆ ಮಾಡಿದ್ರು. ಕರುಣಿಕ ಕೆಲಸವನ್ನು ಮಾಡ್ತಾ ಇದ್ದಾಗ ಬಸವಣ್ಣ ದೇವಾಂಶ ಸಂಭೂತ ಅವ್ ಏನಾಯ್ತಂದ್ರೆ ಬಿಜ್ಜಳನ ಆಸ್ಥಾನದಲ್ಲಿರ್ತಕ್ಕಂಥ ಆ ತಾಮ್ರಪಟವನ್ನು ಓದಿ ಅಪಾರವಾದಂಥ ಒಂದು ಸಂಪತ್ತನ್ನು ಬಿಜ್ಜಳಿ ಕರೆಸ್ಬಿಟ್ಟ. ಇಂಥ ಒಂದು ಸಂಪತ್ತನ್ನು ಪಡೆಯಂತ ಬಿಜ್ಜಳ ಅವನ ಮುಂದೆ ಬಲದೇವ ನಂತರ ಈ ಕಲ್ಯಾಣ ರಾಜ್ಯಕ್ಕೆ ಮಹಾಮಂತ್ರಿಯನ್ನಾಗಿ ಬಿಡಿದ. ನೋಡಕ್ಕ, ಮಹಾಮಂತ್ರಿ ಪದವಿ ಅಂತಂದ್ರೆ ಸಾಮಾನ್ಯ ಅಲ್ಲ. ಅಯ್ಯೋ,
ಈಗ ದೇಶಕ್ಕೆ ಪ್ರಧಾನಮಂತ್ರಿ ಅಂತ ಒಂದು ಸ್ಥಾನದೊಳಗೆ ಇದ್ರೂ ಕೂಡ ಬಸವಣ್ಣ ಯಾವ ಕಾಲಕ್ಕೂ ವಿಚಲಿತನಾಗಲಿಲ್ಲ. ತನ್ನ ಕರ್ತವ್ಯದಲ್ಲಿ ತನ್ನ ಕಾಯಕದಲ್ಲಿ ಯಾವಾಗಲೂ ಆತ ಎರಡು ಬಗೆಯಿಲ್ಲ. ಕೆಲವು ಮಂದಿ ಅಪಾದನೆ ಮಾಡಿದ್ರು, ಯಾಕಂದ್ರೆ ಯಾವ ಕಾಲಕ್ಕಾದ್ರೂ ಅದು ನಿಂದಕರು ಇರಬೇಕಲ್ಲ, ಅಯ್ಯೋ ಯಾವ ಇರೋರು ಅವ್ರಿದ್ರೆ ಇರೋದು ದ್ವಾಪಾರ ಕಲಿಯುಗ 4 ಯುಗದೊಳಗೆ ಕೂಡ ಇರ್ಬೇಕು ಅಂತವ್ರು. ಅದಕ್ಕೆ ಒಂದು ಶರಣ ಒಂದು ಮಾತು ಹೇಳ್ತಾರೆ, ಅವ್ರು ಇದ್ರೆ ಅವ್ರು ನಮ್ಮ ಗುರುಗಳನ್ನ ತಿಳ್ಕೊತಾರೆ. ಹೌದು, ಬೈದವ್ರೆನ್ನ ಬಂಧುಗಳೆಂಬೆ ಅಂತೇಳಿ ಬಸವಣ್ಣ ಹೇಳಿದ. ಹೌದು, ಹಿಂಗ ಅಂಥವ್ರು ಇದ್ದಾಗನು ಕೂಡ ನೋಡ್ರಿ, ರಾಜ ಅಂತಂದ್ರೆ ಎಲ್ಲಾನು ಗೊತ್ತಿರೋದಿಲ್ಲ. ಹೌದು, ರಾಜಾಗ ಕೆಲವೊಂದು ದೂರುಗಳು ಹೋದಾಗ ಬಸವಣ್ಣ ಅದಕ್ಕೆ ವಿಚಲಿತ ಆಗದ ಹೇಳಿದ, ಬಿಜ್ಜಡ ಪರೀಕ್ಷೆ ಮಾಡ್ರಿ ನೀವು ಅಂತ ಹೇಳಿದ್ರೆ. ಅವ ಪರೀಕ್ಷೆ ಮಾಡಿದಾಗ ಆತ ಏನು ಲೆಕ್ಕದೊಳಗೆ ಏನಿತ್ತಲ್ಲ ಅಷ್ಟೇ ಸಂಪತ್ತು ಅವನ್ನ ಅಲ್ಲಿ ಆಸ್ಥಾನದಾಗಿತ್ತು. ಆವಾಗ ಬಿಜ್ಜಡಿಗೆ ಅವಾಗ ನಂಬಿಕೆ ಬಂತು. ಅದಕ್ಕೆ ಏನು ಮಾಡಿದಂದ್ರೆ, ನೀಲಾಂಬಿಕೆ ಒಬ್ಬಳು ಹೆಂತಿದ್ರು ಕೂಡ ಮತ್ತೊಬ್ಬಕ್ಕೆ ಗಂಗಾಂಬಿಕೆಯನ್ನು ಕೂಡ ಬಸವಣ್ಣಗೆ ಆತ ವಿವಾಹ ಮಾಡಿಕೊಟ್ಟ. ಬಸವಣ್ಣ ಇಬ್ಬರು ಹೆಂಡ್ರನ್ನ ಆತನು ಮದುವೆಯಾಗಿದ್ರು ಕೂಡ ಆತನು ಬ್ರಹ್ಮಚಾರಿ ಆಗಿದ್ದ. ಅಂತಂದ್ರೆ ನಾವು ಸಂಸಾರದಲ್ಲಿ ಇರಬೇಕು, ಇದ್ದು ಇಲ್ಲದಂಗಿರಬೇಕು. ಹಂಗೆ ಬಸವಣ್ಣನ ತತ್ವ. ಒಂದು ಪರೀಕ್ಷೆ ಮಾಡ್ಬೇಕಂತಂದ್ರೆ ಬಸವಣ್ಣ ತಾನು ಏನು ಆಸ್ಥಾನದಲ್ಲಿ ಇರ್ತಕ್ಕಂಥ ಇದು ಖರ್ಚು ವೆಚ್ಚಗಳಾಗಲಿ ಅವನು ಯಾವನ್ನೂ ಈ ಕಡೆ ಮನೆ ಇದಕ್ಕೆ ಉಪಯೋಗ ಮಾಡ್ತಾರೆ. ಬಸವಣ್ಣನ ಒಂದು ಪರೀಕ್ಷೆ ಮಾಡಬೇಕಾದ್ರೆ ಮನೆ ಕೆಲಸ ಮಾಡುವಾಗ ಮನೆ ಇದನ್ನು ಉಪಯೋಗ ಮಾಡ್ತಾ ಇದ್ದ ದೀಪವನ್ನು, ಆಸ್ಥಾನದ ಕೆಲಸ ಮಾಡುವಾಗ ಆಸ್ಥಾನದ ದೀಪವನ್ನು ಉಪಯೋಗ ಮಾಡ್ತಾರೆ. ಇಂಥ ನಿಷ್ಠಾವಂತ ಬಸವಣ್ಣ. ಇಂಥ ಬಸವಣ್ಣನ ಮನೆಗೆ ಕಳ್ಳರು ಬಂದಾಗ ಹೇಳ್ತಾನೆ, ಬಸವಣ್ಣ ಎಂದೂ ಬಾಯಂದರೆ ಶಬ್ದಗಳನ್ನು ಎಂದು ನುಡಿದಿಲ್ಲ. ಆಗ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಬೇರೆ ಒಂದು. ಅದಕ್ಕೆ ಬಿಚ್ಚಿ ಕೊಡಿ ನಿನ್ನ ಮಾಂಗಲ್ಯ ಅಂತೇಳಿ ನೀಲಾಂಬಿಕೆ ಹೇಳಬೇಕಾದ್ರೆ ಬಸವಣ್ಣನ ಎಂತ ಅಂದ್ರೆ ಸಮಾನತೆಗೆ ಬಸವಣ್ಣಂಗೆ ಸರಿ ಹೊಟ್ಟವ್ರು ಯಾರೂ ಇಲ್ಲ. ಬಸವಣ್ಣಗೆ ಬಸವಣ್ಣನೇ ಸಾಟಿ. ಈ ಮಾತು ಮಾತ್ರ ಒಪ್ಪುವಂಥದ್ದಕ್ಕ. ಹೌದೌದು, ಇಂಥ ಸಂದೇಶವನ್ನು ಹೇಳುವಂಥ ಬಸವಣ್ಣ ಮುಂದೆ ಪುರಾಣಿಕರು ಎಷ್ಟು ಚಂದ ಹೇಳಿದ್ರಲ್ಲ. ಈಗ ಲೋಕದೊಳಗೆ ಹುಟ್ಟಿದವ್ರ ಏನು ಅಪೇಕ್ಷೆ ಮಾಡ್ತಾರಕ್ಕ? ತಮ್ಮ ಹೊಟ್ಟೆ ತುಂಬಬೇಕು, ಹೌದು, ತಾನು ಬದುಕಬೇಕು, ತನ್ನ ಮನೆಯವ್ರು ಬದುಕಬೇಕು. ಹಂಗೆ ತನ್ನ ನೆರೆಹೊರೆಯವರ, ಹಂಗೆ ತಮ್ಮ ನಾಡಿನವರ, ತಮ್ಮ ದೇಶದವರ, ವಿಶ್ವದ ಪ್ರತಿಯೊಬ್ಬ ಮನುಷ್ಯ ಸುಖಿಯಾಗಿರ್ಬೇಕು ಅನ್ನೋ ಎಲ್ರು ಇದು ಬಸವ ತತ್ವ. ಹೌದು, ಅದಕ್ಕೆ ಬಸವಣ್ಣ ಏನಂತಂದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸದ. ಇಂಥ ಬಸವಣ್ಣ ಆತ ಎಂದಿಗೂ ಯಾರಿಗೂ ಕಿಂಚಿತ್ತು ಮನಸ್ಸು ನೋಯಿಸಿಲ್ಲ. ಒಮ್ಮೆ ಬಸವಣ್ಣ ಏನಾತಾನು, ನಾನೊಬ್ಬನೇ ಭಕ್ತ ಅಂತ ಅನುಭವ ಮಂಟಪದಾಗ ಹೇಳ್ಬಿಡ್ತಾನ. ಇಂಥವ್ರಿಗೆ ಎಲ್ಲರಿಗೂ ಏನಾಯ್ತು, ಕಣ್ಣು ಹುಬ್ಬೇರಿಸ್ಬಿಡ್ತಾವ. ಏನು ಬಸವಣ್ಣಗೆ ಸೂಕ್ಷ್ಮ ಅಹಂಕಾರ ಬಂತು. ಅಲ್ಲ, ನಾನೊಬ್ಬನೇ ಭಕ್ತ ಅಂತ ಅನ್ನೋದು ಕೂಡಲೇ ನಂತರ ಹೇಳ್ತಾನ ಮುಂದೆ ನೋಡಿ, ನೀವೆಲ್ಲರೂ ಗುರು ಸ್ವರೂಪಿಗಳು ಅಂತ. ಬಸವಣ್ಣನ ಅವನು ಕಿಂಕರತ್ವದಲ್ಲಿ ಶಂಕರತ್ವ ಅಂತ ಭಾವ ಬಸವಣ್ಣ ಹೊತ್ತಿರ್ತಾನ. ಅಂತ ಬಸವಣ್ಣಗ ಆದರೂ ಕೂಡ ಏನಾಕೈತೆ ಅಂತಂದ್ರೆ, ಈಗಿನ ಕಾಲದಾಗ ಎಲ್ಲರೂ ಸುಖಿಯಾಗಿರ್ಬೇಕನ್ನುವಂಥ ಸಂದೇಶವನ್ನು ಬಸವಣ್ಣ ಅತ್ಯಂತ ಸರಳವಾದಂಥ ಒಂದು ಸೂತ್ರವನ್ನು ಕೊಟ್ಟುಬಿಟ್ಟ. ಅದು ವಿಶ್ವಕ್ಕೆ ಮಾನ್ಯ ಆಗಿದೆ. ಈ ವಿಶ್ವ ಸಂದೇಶ ಎಂಥ ಒಂದು ಸರಳ ವಚನ, ಎಲ್ಲರಿಗೂ ಗೊತ್ತಿದ್ದಕ್ಕದ. ಏನದು ಹೇಳ, ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ನೋಡಕ್ಕ ಎಂತ ಮಾತು ಹೇಳಾರ. ಈಗ ಅದ್ ನಡಿಬೇಕಲ್ಲಪ್ಪ, ನೋಡು, ಈಗ ಅದೇನು ನಡೀತಿಲ್ಲ. ಒಟ್ಟಿನಲ್ಲಿ ಹೊಟ್ಟೆ ತುಂಬಿದ್ರೆ ಸಾಕು, ಅದಕ್ಕೆ ಏನ್ ಕಾಯಕ ಇದು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗೋಣ ಅಂತ ಹೊಂಟು ಬಿಟ್ಟಾರಪ್ಪ. ಆದ್ರೂ ಮನುಷ್ಯನ ಏನೈತಂದ್ರೆ ಶಾಸ್ತ್ರಸಮ್ಮತವಾಗಿ ಸ್ವಾರ್ಥ ಇರಬೇಕು, ಆಸೆ ಇರಬೇಕು, ಸ್ವಾರ್ಥ ಪರಿದೊಳಗಿರ್ಬೇಕು. ಬಸವಣ್ಣ ಅದನ್ನ ಹೇಳ್ತಾನ, ಸ್ವಾರ್ಥ ಪರಿದೊಳಗೆ ಅತಿ ಆಗಿರ್ಬೇಕು, ಆಸೆ ಇರಬೇಕು, ದುರಾಸೆ ಇರಬಾರ್ದು, ದುರಾಸೆ ಕಾರಣ. ಅದಕ್ಕೆ ಸ್ವಾರ್ಥ, ಪರಾರ್ಥ, ಪಾರಮಾರ್ಥ ಅಂತ ಮೆಟ್ಲುಗಳನ್ನು ಹಾಕಿದ. ಹೌದು, ಹಿಂಗ ಬಸವಣ್ಣ ಅದು ಇದನ್ನ ಸಂದೇಶವನ್ನು ಹೇಳುವ ಸಲುವಾಗಿನ ಇದು ವಚನ ಹೇಳಿದ. ಇದರೊಳಗೆ ಒಂದನ್ನ ನಾವು ಪಾಲಿಸಿದ್ರೆ ಸಾಕು. ಕಳಬೇಡ ಅಂತ ಅರ್ಥ ಐತಿ. ಹೌದು, ಕೊಲಬೇಡ, ಖುಷಿಯ ನುಡಿಯಲು ಬೇಡ. ಹೌದು, ಅಂದ್ರೆ ಮಾತು ಯಾವಾಗಲೂ ಸತ್ಯವಾಗಿನೇ ಇರ್ಬೇಕು. ಹೌದಲ್ಲ, ಇಂಥವೆಲ್ಲ ನಿನ್ನ ಬಾಯಲ್ಲಿ ಕೇಳಕ್ ಚಂದ ನೋಡು. ಅದಕ್ಕೆ ನಾನು ಆಗಾಗ ಬಂದು ಕೇಳ್ತಾ ಅದು ಅದಕ್ಕ ಮುಂದೆ ಜೀವನದೊಳಗ ಅನುಷ್ಠಾನದೊಳಗೆ ಬರ್ಬೇಕು. ಅಂದ್ರೆ ಏನಾಕೈತೆ ಅಂತಾರೆ, ಬಾಯಲ್ಲಿ ಮಾತಾಡೋದು ಬೇಡ, ಅದನ್ನ ಜೀವನದೊಳಗೆ ಅಳವಡಿಸ್ಬೇಕು.
ಜೀವನದಾಗ ಅನುಷ್ಠಾನದಾಗ ಬಂದ್ರೆ ಬಹಳ ಸಂತೋಷ. ಈಗ ಹೆಂಗ್ ನಡೆದಿದ್ ಗೊತ್ತಾ, ಭಾಷಣ ಹೇಳಕ್ ಮಾಡೈತಿ, ಪುರಾಣ ಕೇಳಕ್ ಮಾಡೈತಿ, ಅದ್ರಂಗ ನಡೆದ್ರೆ ನಮ್ದು ಆಗುದಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತಿ ಈಗ. ಅದಕ್ಕ ಬಸವಣ್ಣ ಇರಲು ಲೋಕದ ಡೊಂಕವ ನೀವೇಕೆ ಚಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಈಗ ನಾವ್ ಅಷ್ಟೇ ಮಾಡ್ತೀವಿ. ಹೌದಲ್ಲ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆತ್ತ ನಮ್ಮ ಕೂಡಲ ಸಂಗಮರಿಯವ ಅಂದೆ. ಅದಕ್ಕೆ ಕೈ ಮಾಡಿದ್ರೆ ಲೋಕ ಹೆಂಗಿರ್ಲ್ವಾ, ಮೊದಲು ನಾವು ಸುಧಾರಣೆ ಆಗ್ಬೇಕು. ಬಸಣ್ಣ ಮುಂಜಾನೆ ಎದ್ದು ಜಳಕ ಮಾಡಿ ವಿಭೂತಿ ಹಚ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿದೆ ಅಂದ್ರೆ ಮನ್ಸಿಗೆ ಏನು ಆನಂದ ಆಕತ್ತಪ್ಪ. ಖರೆ ಇದಕ್ಕ ಮುತ್ತೈದೆಯರ ಲಕ್ಷಣದೊಳಗ ಮುತ್ತ 5 ಹೇಳ್ತಾರ. ಕೊರಳಲ್ಲಿ ಮಂಗಲ ಸೂತ್ರ, ಮೂಗಿನಲ್ಲಿ ಮೂಗುತಿ, ಕಿವಿಯಲ್ಲಿ ಓಲೆ, ಕಾಲಲ್ಲಿ ಕಾಲುಂಗರ. ಇಷ್ಟಲ್ದ ಅದ್ರ ಜೊತೆಗೆ ವಿಭೂತಿ ಇತ್ತಂದ್ರ ಅಂತ ಹೆಣ್ಮಕ್ಳು ಸೆರಗೊತ್ತ ಬಂದ್ ನೋಡಿದ್ರೆ ಅವನ ಕೈ ಮುಗಿಬೇಕನ್ಸತಿ. ಅಂತ ಹೆಣ್ಮಕ್ಳಲ್ಲಿ ದೈವಿ ಕಳೆ ಕಾಣ್ತೈತಿ. ಅದಕ್ಕಾಗಿ ವಿಭೂತಿ ಬಗ್ಗೆ ದೊಡ್ಡವರು ಹೇಳಲ್ಲ. ನೀವೇನು ಹಾಡ ಹೇಳ್ತಿದ್ದಕ್ಕ ವಿಭೂತಿ ಬಗ್ಗೆ? ಯಾರೋ ಅಂತಿದ್ನ, ನಾನು ಕೇಳಿದ್ನಪ್ಪ. ಅದನ್ನ ಹೇಳುವ ವಿಭೂತಿ ಮಹಿಮಾ ಸಾಮಾನ್ಯ. ಬಟ್ಟ ವಿಭೂತಿ ಒಳಗ ಏನೈತಿ ಸಂಗಯ್ಯ ನಿರ್ತಾನ, ಸಂಗಯ್ಯ ಹಣಿ ಮ್ಯಾಲೆ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ, ಬಸವಣ್ಣ ಕೈ ಮಾಡಿ ಕರೆದಾನ. ನೋಡಿ ಎಂತ ಚಂದ ಐತಿ. ನಿಜವೇಕ ವಿಭೂತಿ ಒಳಗೆ ಎಂಥ ಒಂದು ಶಕ್ತಿ ಐತಿ. ಅದನ್ನ ನೀ ಹೇಳಿದಿ, ನಿಜವಾಗಿ ಅಂಥ ಒಂದು ಶಕ್ತಿ ಐತಿ. ಬಸವಣ್ಣ ಕುದುರೆ ಮೇಲೆ ಬರ್ತಿರ್ತಾನ. ಕುದುರೆ ಮೇಲೆ ಬರ್ತಾರವಾಗ ಒಬ್ಬ ಪಾಪ ಸಾಮಾನ್ಯ ಒಬ್ಬ ಸಮಗಾರ ಹೊರಡೆಯ ಅವನು ಬಸವಣ್ಣಗ ಶರಣರೇ ತಾನು. ಶರಣ ಅಂದಾಕ ಬಸವಣ್ಣ ಶರಣು ಶರಣಾರ್ಥಿ ಶರಣು ಹೊರಡೆಯ ಅಂದ್ಬಿಡ್ತಾನ. ವಜ್ಜೆ ಆಕೈತಿ. ಆಗಿನ ಕಾಲದ ಮಂದಿ ಮಾತು ವಜ್ಜೆ ಅದು. ಹೌದು. ಅವಾಗ ಮನ್ಯಾಗ ಬಂದ ಅವ್ನ ಹೆಂಡತಿ ಕಲ್ಯಾಣಮ್ಮಗೆ ಹೇಳ್ತಾನ, ಹರಳಯ್ಯ ನಾನು ಒಮ್ಮೆ ಶರಣ ಅಂದ ಕೂಡಲೇ ಬಸವಣ್ಣವ್ರು ಶರಣು ಶರಣಾರ್ಥಿ ಶರಣು ಹರಳಯ್ಯ ಅಂತಂದ್ರು. ವಜ್ಜೆ ಆತು, ಇನ್ನು ಹೆಂಗೆ ಮಾಡೋದು ಅಂತ ಹೇಳಿದಾಗ ಕಲ್ಯಾಣ ಇದಕ್ಯಾಕೆ ಕಾಳಜಿ ಮಾಡ್ತೀರಿ, ನಮಗೆ ದೇವರ ಅಂಥ ಬಸವಣ್ಣನ ಕೊಟ್ಟ ಗುರು. ಅದಕ್ಕೆ ನನ್ನ ಎಡತೊಡೆಯ ಚರ್ಮ ಮತ್ತು ನಿಮ್ಮ ಬಡತೊಡೆಯ ಚರ್ಮ ಎರಡನ್ನು ಮಾಡಿ ಮೆಟ್ಟು ಮಾಡ್ತಾರೆ ನೋಡಪ್ಪ. ಅವನ್ನ ಈಗ ಮೆಟ್ಟಗಳನ್ನ ಕದ್ಕೊಂಡು ಹೋಯ್ತಿರ್ತಾರೆ ಮಂದಿ. ಅದು ನೋಡಿ ಹೆಂಗೈತೆ ಇದು. ಅವ್ರ ತೊಡೆ ಚರ್ಮ ತೆಗೆದು ಮೆಟ್ಟು ಮಾಡಿ ಕೊಡ್ತಿದ್ರು. ಅವನು ತಗೊಂಡು ಹೋಗಿ ಬಸವಣ್ಣ ಕೊಡಾಕ್ ಹೋದ್ರೆ ಬಸವಣ್ಣ ಏನು ಒಮ್ಮೆ ಹೇಳ್ತಾನ, ಇವು ನನಗ ಸಲ್ತಕ್ಕಂಥವು. ಯಾಕಂದ್ರೆ ಶರಣರ ತೊಡೆ ಏನಾದ್ರು ಬಂದೈತೆ ಅಂದ ಕೂಡಲೇ ಇದು ಕೂಡಲ ಸಂಗಮ ಸಲ್ ನಮ್ಮ ತಲೆ ಮೇಲೆ ಇಟ್ಕೊತಾನೆ ಬಸವಣ್ಣ. ಬಸವಣ್ಣನ ವ್ಯಕ್ತಿತ್ವ ಅಂತ ನೋಡ್ರಿ ನಿಜವಾಗಿ ಅಕ್ಕ. ಈಗಾದ್ರೂ ಕೂಡ ಈ ನಮ್ಮ ಗುಲ್ಬರ್ಗಾ ಜಿಲ್ಲೆ ಮಳಖೇಡ್ ಅಂತ ಊರಿಗೆ ಬರ್ತೈತಿ. ಮಳಖೇಡ್ ಇಲ್ಲೇ ಗುಲ್ಬರ್ಗಾ ಜಿಲ್ಲೆ. ಅಲ್ಲ ಮಳಖೇಡ್ದಾಗ ಆ ಬಸವಣ್ಣ ಕೊಟ್ಟಿದಂತ ಪಾದರಕ್ಷೆಗಳನ್ನು ಅಲ್ಲಿ ಗ್ಲಾಸಿನೊಳಗೆ ಹಾಕಿಟ್ಟಿದ್ದಾರೆ ನೋಡಪ್ಪ. ಆ ಊರಿಗೆ ನಾನು ಹೋಗಿದ್ದೆ. ನೀವು ಹೋದಾಗ ಅಲ್ಲಿ ಅವ್ರು ಹೇಳಿದ್ರು, ಇದು ಚನ್ನ ಬಸವಣ್ಣನವರು ಇವತ್ತಿಲ್ಲ ನಾಳೆ ಬುಟ್ಟಿ ಬರ್ತಾರೆ, ಚನ್ನ ಬಸವಣ್ಣನ ಈ ಪಾದಕೆಗಳನ್ನು ಮೆಟ್ಲಿಕ್ಕೆ ಯೋಗ್ಯ ಅಂತೇಳಿ ಅವ್ರು ಹೇಳಿದರು. ಅದು ಕರೆ ಅನಿಸ್ತಿದ್ರು. ಅಲ್ಲಿ ಊರಾನವರು ಬಹಳ ಪ್ರೀತಿಯಿಂದ ಅದನ್ನ ಜೋಪಾನ ಮಾಡಿದ್ದಾರೆ. ಹೇಳಕ್ ಆಗೋದಿಲ್ಲಪ್ಪ. ಖರೆ ಖರೇಕ ಯಾವ ಕಾಲಕ್ಕೆ ಯಾವಾಗ ಏನ್ ನುಡ್ದಿರ್ತಾರೋ ಅದು ಸತ್ಯವಾಣಿ, ಸತ್ಯನೂ ಆಗೋದು ಆಗ್ತದೆ. ಇವತ್ತಿಲ್ಲ ನಾಳೆ ಧರ್ಮಜ್ಞಾನಿ ಆದರೂ ಕೂಡ ರೀ ಪರಮಾತ್ಮ ಹುಟ್ಟತಾನಂತಂದ್ರ ಹಂಗ ಶರಣರನ್ನು ಇವತ್ತಿಲ್ಲ ನಾಳೆ ಹುಟ್ಟತಾರೋ ಅನ್ನೋಂಥ ನಂಬಿಕೆ ನಮ್ಮ ಶರಣ ಸಂಪ್ರದಾಯದೊಳಗೆ ಸಾಗಿ ಬಂದದ. ಹೊಲದಾಗ ಕೆಲಸ ಮಾಡುವಾಗ ನೋಡುವ ಬಸವಣ್ಣವ್ರ ಹಾಡು ಹೇಳ್ಕೊಂಡು ಅವ್ ಕೆಲಸ ಮಾಡ್ತಿರ್ತಾರ. ಹೊತ್ತೋಗೋದಾಗ ಗೊತ್ತಾಗೋದಿಲ್ಲ. ಅಲ್ಲಿ ಹೆಣ್ಮಕ್ಳು ಸಹಿತ ಕುಟ್ರುವಾಗ ಬೀಸುವಾಗ ಸಹಿತ ಬಸವಣ್ಣ ಶೋಭಾನ ಆಡ್ತಿರ್ತಾರ. ಮತ್ತ ಕಣ ಮಾಡುವಾಗ ರಾಶಿ ಮಾಡುವಾಗ ಹಿಂಗ ಎಲ್ಲ ಕಡೆ ಬಸವ ಸಂಪ್ರದಾಯ ಹುಟ್ಟಿ ಬಂದು. ಇಂಥ ಬಸವಣ್ಣಕ್ಕ ಲೋಕದಾಗ ಏನಾಗತ್ತಂತಂದ್ರೆ ಎಷ್ಟೇ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಕೂಡ ಅದನ್ನ ಜನ ಏನು ಮಾಡ್ತಾರ ಅಂದ್ರೆ ಅದನ್ನ ಸ್ವೀಕಾರ ಮಾಡುವಂಥ ಮನೋವೃತ್ತಿ ಇರೋದಿಲ್ಲ. ಯಾಕಂದ್ರೆ ಮಾಯಾ ಅನ್ನೋದು ಬಹಳ ಪ್ರಬಲ ನೋಡಪ್ಪ. ಅವ್ರಿಗೆ ಸ್ವೀಕಾರ ಮಾಡ್ಲಿ ಬಿಡ್ಲಿ ಅವ್ರು, ನಾವಂತೂ ನಿಯತ್ತಾಗಿ ಹೋಗ್ಬಿಡ್ಬೇಕು. ಇದು ಒಳ್ಳೆ ಹೌದಿಲ್ಲ? ಹಿರಿಯರು ನಮ್ಗೆ ಯಾಕೆ ಒಂದು ಗೆರೆ ಹಾಕೊಟ್ಟವ್ರೆ, ದಾರಿ ಹಾಕೊಟ್ರೆ ಸಂಪ್ರದಾಯ. ಹೌದಿಲ್ಲ? ನಾವು ಅದನ್ನ ತಪ್ಪಾರ್ದು. ಅವರ ನೀತಿ ನಿಯಮನ ನಾವು ಪಾಲಿಸ್ಕೊಂಡು ಹೋದ್ರೆ ನಮ್ಮ ಮಕ್ಕಳು ಅದೇ ದಾರಿಗೆ ಬರ್ತಾರ. ಇದನ್ನ ಸಂದೇಶವನ್ನು ಕೊಡುವುದಕ್ಕಾಗಿ ಬಸವ ತತ್ವ ಹುಟ್ಟಿಕೊಂಡಿದೆ. ಯಾಕಂದ್ರೆ ಲೋಕದ ಬಗ್ಗೆ ವಿಚಾರ ಮಾಡೋದು ಬೇಡ, ನಾವು ಶುದ್ಧವಾಗಬೇಕು, ನಮ್ಮಂಗ ನಮ್ಮ ಮಕ್ಕಳು ಶುದ್ಧವಾಗಿರ್ಬೇಕು. ಹಂಗ ಮುಂದಿನ ಮನೆ ಪರಿವಾರ ಎಲ್ಲ ಲೋಕ ಅದು ಕಲಿತದೆ. ನಮ್ಮನೆ ಮುಂದಷ್ಟೇ ನಾವು ಚಂದ ಕಸ ಹೊಡ್ಕೊಂಡು ನೀರು ಹೊಡೆದು ರಂಗೋಲೆ ಹಾಕಿದ್ರೆ ಪಕ್ಕದ ಮನೆಯವರು ಅದನ್ನೇ ಮಾಡಿದ್ರೆ ಎಲ್ಲ ರೋಡೇ ಸ್ವಚ್ಛ ಆಗ್ಬಿಡ್ತೈತಲ್ಲ. ನಿನ್ನ ಮಾತು ಕರೆ ನೋಡಕ. ಹಿಂಗ ಒಂದು ಶರಣ ಸಂಪ್ರದಾಯ ಮೊದಲಿಂದನೂ ಬೆಳವಣಿಗೆ ಬಂದೈತಿ. ಮುಂದೆ ಬಸವಣ್ಣ ಎಂಥ ಚಂದ ಹೇಳಿದ್ರು ಪುರಾಣಿಕರು.
ಬಸವಣ್ಣ ಇಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವನನ್ನು ಗುರುತಿಸ್ಲಿಕ್ಕೆ ನಮ್ಮ ಮಂದಿಗೆ ಆಗಲಿಲ್ಲ. ಅವನಿಗೆ ಕೊಡಬೇಕಂತ ಸ್ಥಾನಮಾನಗಳನ್ನು ಕೊಡಲಿಕ್ಕೆ ನಮ್ಮ ಮಂದಿಗೆ ಆಗಲಿಲ್ಲ. ಕೊನೆಗೆ ಕಲ್ಯಾಣ ಕ್ರಾಂತಿ ಆಗಿಬಿಡ್ತು. ಬಸವಣ್ಣ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿದ. ಸಮಗಾರ ಹರಳೆಯನ ಮಗ್ಗ ಬ್ರಾಹ್ಮಣ ವಧುವರ್ಷನ ಮಗಳನ್ನ ಲಗ್ನ ಮಾಡಿ ಕೊಟ್ಟಾಗ ಕಲ್ಯಾಣಗಳ ಕ್ರಾಂತಿ ಆಯಿತು. ಹರಳೆಯಗೆ ಮತ್ತು ವಧುವರ್ಷಗೆ ಕಣ್ಣು ಕೆಚ್ಚಿದ್ರು ನೋಡು. ಇದನ್ನೆಲ್ಲ ನೋಡಿಕೊಳ್ಳ ಬಸವಣ್ಣಗೆ ವಿಲಿ ಆಯ್ತು ಮನಸ್ಸು. ಮೊದಲೇ ಬಸವಣ್ಣ ಸಾತ್ವಿಕ, ಭಾಳ ಸುಕೋಮಲ ಹೃದಯ. ಹಂಗಾದಕ್ಕೂ ಮನಸ್ಸಿಗೆ ಭಾಳ ಇದಾಯಿತು. ತನ್ನ ಕಿರೀಟವನ್ನು ತೆಗೆದು ಇವು ನೋಡ್ರಿ, ಒಂದು ಪ್ರಧಾನಮಂತ್ರಿಯ ಒಂದು ಸ್ಥಾನವನ್ನು ಬಿಜ್ಜಣ್ಣ ಮುಂದಿಟ್ಟು ನನಗೆ ಸಾಕು ಅಂತ ಹೇಳಿದ್ರು. ಸಾಕು ಅನ್ನೋದಂದ್ರೆ ಮೊಳಗೆ ಮನಸ್ಸಿನಾಗ ಭಾಳಷ್ಟು ವ್ಯಾಕುಲಗೊಂಡಿದ್ದು ಬಸವಣ್ಣ. ಬಸವಣ್ಣ ಹೋಗಬೇಡ ಅಂತಂದು ಕೂಡ ಅನಿವಾರ್ಯವಾಗಿ ಅಲ್ಲಿಂದ ಬಿಟ್ಟುಕೊಂಡು ಕೂಡಲ ಸಂಗಮಕ್ಕೆ ಬಂದ. ಏನಾದ್ರಕ್ಕ ಮನುಷ್ಯನಿಗೆ ಶಾಂತಿ ಅನ್ನೋದು ಮುಖ್ಯ. ಹೌದಪ್ಪ. ಲೋಕದೊಳಗೆ ಹುಟ್ಟಿ ಬಂದಂಥ ಪ್ರತಿಯೊಬ್ಬರು ಏನು ಮಾಡೋದಂದ್ರೆ ಶಾಂತಿಗಾಗನೇ ಹಂಬಲಿಸ್ತಾರೆ. ಹೌದು. ಶಾಂತಿ ಇರಲಿಲ್ಲ ಅಂದರೆ ಬೇರೆ ಏನೂ ಇಲ್ಲ. ಶಾಂತಿ ಎಲ್ಲಿ ಸಿಗ್ತೈತೆ ಅಂತಂದ್ರೆ ಈ ಒಂದು ಧರ್ಮಯುಕ್ತವಾಗಿ ತಾನು ಮಾಡಿದಂಥ ಕಾರ್ಯವನ್ನು ಸರಿಯಾಗಿ ಮಾಡಿಕೊಂಡು ಆಮೇಲೆ ಅದರಿಂದ ಬರ್ತಕ್ಕಂಥ ಒಂದು ಅರ್ಥ ಅಂದರೆ ಹಣನ ತನ್ನ ಇದಕ್ಕೆ ಉಪಯೋಗ ಮಾಡಿಕೊಂಡು ಉಳಿದನ್ನು ಸತ್ಸಂಗಾದಿ ಕಾಮನೆಗಳಿಗೆ ಉಪಯೋಗ ಮಾಡ್ಕೋಬೇಕು. ಹೌದಪ್ಪ. ನೋಡಿ, ಯಾವಾಗ್ಲಾರು ನಾವು ಒಂದ್ ರೊಟ್ಟಿ ತಿಂತಿರ್ತೀವಿ, ಯಾರೋ ಒಬ್ಬ ಭಿಕ್ಷೆ ಕೇಳ್ಕಂತ ಬರ್ತಾನೆ, ಅದ್ರಲ್ಲಿ ಒಂದ್ ಅರ್ಧ ರೊಟ್ಟಿ ಅವ್ನಿಗೆ ಹಾಕಿದಾಗ ನಮ್ಗೆ ಎಷ್ಟು ಮನ್ಸಿಗೆ ಸಮಾಧಾನ. ನೋಡಕ ತಿನ್ಬೇಕು, ಹಂಚಿ ತಿಂದ್ರೆ ಹಸಿವಿಲ್ಲ ಅಂತ ಐತಿ. ಕೊಡುವುದ್ರಾಗಿರ್ತಕ್ಕಂಥ ಆನಂದ ಇಸುಗೊಳ್ಳೋದ್ರಾಗಿರುವುದಿಲ್ಲ. ಹೌದಲ್ಲ? ಅದಕ್ಕೆ ಬಸವಣ್ಣ ಹೇಳಿದಂದ್ರೆ ಸತ್ಯಸಿದ್ಧವಂತ ಕಾಯಕಂತ ಬಂದಂಥ ಅರ್ಥವನ್ನ ಸತ್ಸಂಗಾದಿ ಕಾಮನೆಗಳಿಗೆ ಉಪಯೋಗಿಸಿದಾಗ. ಸತ್ಸಂಗ ಅಂದ್ರೆ ಏನಕ್ಕ? ಸತ್ಸಂಗೇನ ಪರಂ ಪ್ರಾಪ್ಯ ದುಸ್ತರಂ ತರತೆ ಚುರಾತು ತಸ್ಮಾದತಿ ಪ್ರಯತ್ನೇನ ಸತ್ಸಂಗಂ ಸತತಂ ಕುರು ಅಂತ ಹೇಳ್ಯಾರ. ಅಂದ್ರೆ ಸತ್ಸಂಗದಿಂದ ಸಜ್ಜನರ ಒಡನಾಟದಿಂದ ಸಂಸಾರ ಬಂಧನ ನಿವೃತ್ತಿ ಆಗ್ತೈತಿ, ಸುಖ ಪ್ರಾಪ್ತಿ ಆಗ್ತೈತಿ ಅಂತ ಹೇಳ್ತಾರೆ. ಹೌದಪ್ಪ. ಅವಾಗ ಮನುಷ್ಯ ಒಂದು ದೇವರು ಕೊಟ್ಟಾಗ ಕರೆದು ನಾವು ಇನ್ನೊಬ್ಬರಿಗೆ ಒಂಚೂರು ದಾನ ಮಾಡಬೇಕು. ಕಾಗೆ ಸಹಿತ ನಾ ಕಗಳು ಬಿದ್ದಿದ್ ಕಂಡ್ರೆ ಕಾ 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 ಅಂತ ತನ್ನ ಬಂದು ಅನ್ನವನ್ನು ಇಕ್ಕುವುದು, ನನ್ನೇನು ಹಿಡಿಯುವುದು, ತನ್ನಂತೆ ಪರರ ಭಗವನೇ ಕೈಲಾಸ ಭಿನ್ನ ಆಣವಕ್ಕೂ ಸರ್ವಜ್ಞ ಅಂತೇಳಿ ಸರ್ವಜ್ಞ ಕವಿ ಕೂಡ ಬಸವಣ್ಣವ್ರ ಮಾತನ್ನ ಪುಷ್ಟೀಕರಿಸ್ತಾರೆ. ಹೌದು. ಮತ್ತೆ ಇಂಥ ಒಂದು ಆನಂದ ಬೇರೆ ಎಲ್ಲಿ ಸಿಗುದಿಲ್ಲಕ್ಕ. ಅದಕ್ಕೆ ಅಂತ ಪುಸ್ತಕಗಳನ್ನ ಓದೋದು, ಅದ್ರ ಬಗ್ಗೆ ಅದನ್ನ ಪಾಲಿಸೋದು ಮಾಡಿದ್ರೆ ನಮ್ಮ ಸಮಾಜ ಎಷ್ಟು ಉದ್ಧಾರ ಆಗ್ತದೆ. ಹಾಗೆ ಆಗ್ತೈತಕ್ಕ. ನೋಡು, ಲೋಕದೊಳಗ ಬಹಳಷ್ಟು ಮಂದಿ ತಾಮಸ ವರ್ತಿಯಿಂದ ಕೂಡಿದ್ರು ಕೂಡ, ರಾಜಸ ವರ್ತಿನೂ ಸ್ವಲ್ಪ ಇದ್ರು ಕೂಡ ರೀ, ಸಾತ್ವಿಕ ವರ್ತಿ ಜನ ಬಸವ ತತ್ವಗಳನ್ನು ಪ್ರಚಾರ ಮಾಡ್ತಾರೆ. ಬಸವ ತತ್ವಗಳನ್ನ ಸಾಮಾನ್ಯ ಜನರಿಗೆ ಬೆತ್ತರುವಂತೆ ಮಾಡ್ತಾರೆ. ಹೌದೌದು. ಯಾಕಂದ್ರೆ ಈ ಕಾರ್ಯ ಎಲ್ಲರಿಗೂ ಆಗೋದಿಲ್ಲ. ಆ ಬಸವಣ್ಣನ ಅವ್ರನ್ನ ಆರಿಸಿಕೋಬೇಕು. ಇಂಥ ಕಾರ್ಯವನ್ನು ಮಾಡಲಿಕ್ಕೆ ನೀ ಯೋಗ್ಯದೀಪ, ಇದನ್ನು ಮಾಡಬೇಡ, ಜೀವನ ಪರ್ಯಂತ ಬಸವ ತತ್ವ ಸಂದೇಶವನ್ನು ಸಾರು ಅಂತೇಳಿ ಬಸವಣ್ಣ ಅವ್ರನ್ನ ಎತ್ತಕೊಂಡ್ರೆ ಮಾತ್ರ ಅಂಥವ್ರು ಮಾತ್ರ ಈ ಕೆಲಸ ಮಾಡಕ್ಕೆ ಸಾಧ್ಯ. ದಿನಕ್ಕೆ 24 ಗಂಟೆ ಹೌದಿಲ್ಲ? ಹೌದು. 23 ಗಂಟೆಗಳ ಕಾಲ ನಮ್ಮ ಸ್ವಂತ ಕೆಲಸ ಏನಾದ್ರೂ ಮಾಡ್ಕೊಳ್ಳಿ. 1 ಗಂಟೆ ನಾವು ಆ ದೇವ್ರ ಬಗ್ಗೆ ಭಕ್ತಿ ಇಟ್ಕೊಂಡು, ಅದನ್ನ ಅವ್ರು ಏನು ತತ್ವ ನೀತಿ ಹೇಳಾರ ಅದನ್ನ ಪಾಲಿಸ್ಕೊಂಡು ಅದನ್ನ ನಾವು ಸಮಾಜಕ್ಕೆ ಸಾರ್ತಂದ್ರೆ ಅದಕ್ಕಿಂತ ಹೆಚ್ಚಿನ ಏನದಕ್ಕೆ. ಅದಕ್ಕೆ ಸತ್ಯ ಸಂದೇಶವನ್ನು ಸಾರುವುದಕ್ಕಾಗಿನ ಬಸವಣ್ಣ ಈ ಲೋಕಕ್ಕೆ ಬಂದ. ಅದಕ್ಕೆ ಬಸವಣ್ಣ ಕೊನೆಗೆ ಹೇಳ್ತಾನ, ಇನ್ನು ಸ್ವರ್ಗ ಮೃತ್ಯು ಲೋಕ ಎಂಬುದು ಬೇರೆಲ್ಲ ಕಾಣಿಬು, ಸತ್ಯವ ನುಡಿಯುವುದೇ ಸ್ವರ್ಗ ಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯು ಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳ. ಇದಕ್ಕಿಂತ ಹೆಚ್ಚು ಏನು ಹೇಳಿದ್ರು ಬಸವಣ್ಣ. ಎಲ್ಲವನ್ನು ಮಾಡಿದಂತ ಹಿಂದಿನ ಪುಣ್ಯವನ್ನು ಏನು ಉಣಬೇಕು, ಹಿಂದಿನ ಮುಂದೆ ನಡುಕುತ್ತ ಇವತ್ತು ಮಾಡಿದ್ರೆ ಇವತ್ತನ ನಾವು ಭೋಗಿಸಿ ಹೋಗ್ಬೇಕು ಅಂತ ಪರಿಕಲ್ಪನೆಯನ್ನ ಬಸವಣ್ಣನವರು ಕೊಟ್ಟಾರ. ಅಂದ್ರೆ ಅಂತರಂಗ ಶುದ್ಧಿ ಆಗತೈತಿ, ಅದರಿಂದ ಬಹಿರಂಗ ಶುದ್ಧಿ ಆಗೈತಿ. ಇಂಥ ಸತ್ಯ ಸಂದೇಶವನ್ನು ಸಾರಿದಂಥ ಬಸವಣ್ಣ ಕಲ್ಯಾಣದೊಳಗೆ ಕ್ರಾಂತಿ ಆದ ಕೂಡಲೇ ಅನಿವಾರ್ಯವಾಗಿ ಆತ ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬರ್ತಾನೆ. ಹೌದು. ಯಾಕಂದ್ರೆ ಕೂಡಲ ಸಂಗಮನಾಥನಲ್ಲಿ ವಿದ್ಯಾಭ್ಯಾಸ ಮಾಡಿದವನ, ಕೂಡಲ ಸಂಗಮನಾಥನಲ್ಲಿ ಅವನ ಪರಮಾತ್ಮನನ್ನು ಕಂಡವ, ಬಂದು ಅಲ್ಲಿಗೆ ಏನಂತಂದ ಬಸವಣ್ಣ ಕೊನೆಗೆ ಏನಂತ ತನ್ನ ಮನಸ್ಸನ್ನ ಅನುಷ್ಠಾನದೊಳಗೆ, ಲಿಂಗಾರ್ಚನೆ ಒಳಗೆ, ಲಿಂಗ ಧ್ಯಾನದೊಳಗೆ ಕಲಿಕತ್ತಾನ. ನೋಡು, ಅವ್ರಿಲ್ಲ ಅಂದ್ರು ಅವ್ರ ತತ್ವ, ಅವ್ರ ನೀತಿ, ಅವ್ರನ್ನ ಎಷ್ಟು ದಿನನಿತ್ಯ ಹೆಂಗೆ ಅವ್ರನ್ನ ನೆನೆದು. ಬಸವಣ್ಣನ ತತ್ವ ವಿಶ್ವಮಾನ್ಯ. ನೀನು
ಬಸವಣ್ಣನ ವಚನಗಳು ಯಾವ ವೇದ ಉಪನಿಷತ್ತುಗಳಿಗೂ ಸಹಿತ ಕಡಿಮೆ ಇಲ್ಲ. ಇಲ್ಲ, ಎಲ್ಲ ವೇದ ಉಪನಿಷತ್ತುಗಳ ಸಾರವನ್ನು ನಾವು ವಚನಗಳಲ್ಲಿ ಕಾಣ್ತೇವೆ. ಹೌದು. ಇಂಥ ವಚನಗಳು ಏನಾಗಿತ್ತಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಅದಾವ, ಜೊತೆಗೆ ಅವ ಇತ್ತಂದ್ರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಆಗಿತ್ತಂದ್ರೆ ಇಷ್ಟರಲ್ಲಿ ಬಸವಣ್ಣನ ಒಂದು ತತ್ವ ಸಾರ್ವತ್ರಿಕವಾಗಿ ವಿಶ್ವಮಾನ್ಯ ಅಂತೂ ಆಗೈತಿ, ಇನ್ನಷ್ಟು ಹೆಚ್ಚು ಪ್ರಚಾರವನ್ನು ಪಡಿತಾ ಇತ್ತು. ಪುರಾಣಿಕರು ಹೇಳಿದ ಮಾತು ನಿತ್ಯ ಸತ್ಯವಾದಂಥ ಮಾತು. ಕೊನೆಗೆ ಬಸವಣ್ಣ ಅನಿವಾರ್ಯವಾಗಿ ನೀಲಾಂಬಿಕನ ನೋಡ್ರಿ, ಬಸವಣ್ಣನ ಒಂದು ಇದತ್ತಂದ್ರೆ ನೀಲಾಂಬಿಕನು ಅಷ್ಟೇ ಸಮತೂಕದವಳು. ಕೊನೆಗೆ ಏನಾಗ್ತಕ್ಕ, ಇಲ್ಲಿ ಬಸವಣ್ಣ ಇವರು ಕೂಡಲ ಸಂಗಮನಲ್ಲಿ ಐಕ್ಯ ಆಗ್ತಾರೆ. ಯಾಕಂದ್ರೆ ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರು ಯಾರಲೇ ಆಗಲಿ ಸಾಯ್ಲಿಕ್ಕೆ ಸಾಯ್ಲೇಬೇಕಲ್ಲ. ಅದಕ್ಕೆ ದೊಡ್ಡವ್ರು ಹೇಳಿಲ್ವಾ, ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ, ಖರೆ ಐತಿ. ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರೆ. ಹಂಗ ನಾವು ಹೋದ್ರೂ ಕೂಡ ತತ್ವ ಸಿದ್ಧಾಂತವನ್ನು ಉಳಿಸಿದ ಬಸವಣ್ಣ. ಹೌದು. ಆವಾಗ ಬಸವಣ್ಣ ಲಿಂಗೈಕ್ಯ ಆದ. ಅವನ ಆಪ್ತ ಕಾರ್ಯದರ್ಶಿ ಅಂತಂದ್ರೆ ಹಡಪದ ಅಪ್ಪಣ್ಣ. ಹಡಪದ ಅಪ್ಪಣ್ಣನವರು ಬಸವಣ್ಣನವರಿಗೆ ಅವರು ಮಾರ್ಗದರ್ಶಿಗಳಾಗಿದ್ರು, ಅವನಿಗಿಂತ ದೊಡ್ಡವರು, ಬಸವಣ್ಣನವರ ನೆರಳಾಗಿದ್ರು. ಅವರು ಬಸವಣ್ಣ ಐಕ್ಯ ಆದ ಕೂಡಲ ಸಂಗಮಲ್ಲಿ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರಂದ್ರೆ, ಈ ಏನು ಕೃಷ್ಣಾ ನದಿ ಹರಿದತ್ತಲ್ಲ ಅಲ್ಲಿ ಆಚೆ ದಂಡೆಗೆನ ಮುಂದೆ ಅಲ್ಲಿ ಅದು ಒಂದು ಊರತಿಲಿ ಅಲ್ಲಿ ನಮ್ಮ ನೀಲಾಂಬಿಕಾ ಅಲ್ಲಿ ಇರ್ತಿದ್ರು. ಅಪ್ಪನ ಅಲ್ಲಿ ಹೋಗಿ ಅವ್ರು ಹೇಳ್ತ ಬಸವಣ್ಣ ಲಿಂಗದೊಳಗಾದ್ರು. ಆವಾಗ ನೀಲಾಂಬಿಕೆಯಲ್ಲಿ ಎಂಥ ಒಂದು ಶಕ್ತಿ ನೋಡ್ರಿ, ಅದು ಹೆಣ್ಮಕ್ಕಳಲ್ಲಿ ಗಂಡಸರಿಗಿಂತನೂ ಹೆಚ್ಚಿನದಂಥ ಒಂದು ಶಕ್ತಿ ಇತ್ತು. ಅಲ್ಲ ಅಪ್ಪಣ್ಣ, ಈ ಸುದ್ದಿಯನ್ನು ನೀನು ಹೇಳಾಕ ಅಲ್ಲಿಂದ ಇಲ್ಲಿಯವರೆಗೆ ಬಂದಿಪ್ಪ ನೀನು. ಅಲ್ಲ, ಅಲ್ಲಿರ್ತಕ್ಕಂಥ ಬಸವಣ್ಣ, ಅಲ್ಲಿರ್ತಕ್ಕಂಥ ಕೂಡಲ ಸಂಗಮ ಇಲ್ಲಿಲ್ಲೇನು ಹಿಂಗೆ ಹೇಳಿ ಅವಳು ಅದೇ ಕ್ಷಣದೊಳಗೆ ಲಿಂಗೈಕ್ಯ ಆದಳು. ಅದನ್ನು ನೋಡಿ ಅಪ್ಪಣ್ಣ ಮಹಾಶರಣ ಅವೆರಡು ಇವು ಲಿಂಗೈಕ್ಯ ಆಯ್ತು. ಇದು ಶರಣ ಸಿದ್ಧಾಂತ. ಆ ಪುರಾಣಿಕರ ಬಾಯಿಂದ ಕೇಳಬೇಕಾಗಿತ್ತಕ್ಕ ನೀನು. ಯಾಕಂದ್ರೆ ನೀನಂತೂ ಬಸವಣ್ಣನವರ ತತ್ವಗಳಿಗೆ ಬಹಳಷ್ಟು ಬದ್ಧಾಗಿ ನಿಜವಾಗಿ ಜೀವನದೊಳಗೆ ಅನುಷ್ಠಾನ ತಂದಕ್ಕೆ ನೀನು. ನಾ ಓದ್ದಕ್ಕೆ ಅಲ್ಲ, ಆದ್ರೂ ಸಾಲಿ ಕಲ್ತಕ್ಕೆ ಅಲ್ಲ. ಅಲ್ಲ ಕರೆವಾ, ನನ್ಗೆ ಓದಕ್ ಬರೋದಿಲ್ಲ, ಬರೆಯಕ್ ಬರೋದಿಲ್ಲಪ್ಪ. ಇದು ತಿಳ್ಕೋಬೇಕು ಅನ್ನೋ ಮನ್ಸಿದ್ರೆ ನಾವೆಲ್ಲಾನು ಪಾಲಿಸ್ಬೋದಪ್ಪ. ಅದಕ್ಕೆ ತಾನೇ ನಾನು ಆಗಾಗ ನೀನ್ ಹಂತಕ್ ಬರೋದು. ಎಲ್ಲ ಕೇಳ್ಕೊಂತ ಕುಂತ್ರಪ್ಪ ನಮ್ ಜನ್ಮ ಸಾರ್ಥಕ ಆಗ್ತದೆ. ಅದನ್ನ ಮಾಡಕ ಬಂದದ್ದು ನಾವು. ಬಸವ ಸಿದ್ಧಾಂತವನ್ನ ಜಗತ್ತಿನಾದಂತ ಪ್ರಸರಿಸುವ ಸಲುವಾಗಿನ ಎಷ್ಟೋ ಸಂಸ್ಥೆಗಳು ಕಾಯ್ತಾವ. ಅದಕ್ಕೆ ಬಸವ ಸಂಸ್ಥೆಗಳು ಇಂಥ ಆದರ್ಶ ಕಾರ್ಯಗಳನ್ನ ಮಾಡ್ತದಾವ್. ಇಂಥ ಕೇಳಿ ಪುನೀತರಾಗ ಇಂಥ ವಿಷಯ ತಕೊಂಡ್ ನಾವ್ ಮಾತಾಡ್ಕೊಂತ ಕುಂತ್ರ ಹೊತ್ತೋಗುದ ಗೊತ್ತಾಗೋದಿಲ್ಲ ನೋಡ. ಅದನ್ನ ಮಾಡ್ಬೇಕು. ಯಾಕಂತಂದ್ರೆ ಇನ್ನೂ ಅಷ್ಟು ಬೇಕು, ಇನ್ನೂ ಅಷ್ಟು ತಿಳ್ಕೊಬೇಕು, ಇನ್ನಷ್ಟು ತಿಳ್ಕೊಬೇಕು. ಆತ್ ಬಿಡುವ ನೋಡು, ಹಿಂಗೆ ಬಂದಿದ್ವಿ ಭಾಳ ಹೊತ್ತಾಯ್ತು ನೀನು. ಮತ್ತೆ ವ್ಯಾಳೆ ಆದಂಗ ಮತ್ತೆ ನಿಮ್ಮ ಮನ್ಯಾಗ ನಿಮ್ಮ ಯಜಮಾನ ಮೊದ್ಲ ಶೀಟಕ್ ಮನುಷ್ಯ. ಅಯ್ಯೋ ಬಿಡು, ಅಲ್ಲ ಅವನು ಕರ್ಕೊಂಡ್ ಬರ್ತ. ಸಂಸಾರದಲ್ಲಿ ಯಾವತ್ತಿರೋದಿಲ್ಲ, ಅದು ಇದ್ದೇ ಇರ್ತದೆ. ಆದ್ರೂ ಸಂಸಾರ ಗೆದ್ಬೇಕು, ಮನೆಗೆದ್ದು ಮಾರ್ಗೆದ್ದಿದ್ವಾ. ಅಲ್ಲ ಅದಂತೂ ಖರೆ. ಮತ್ತೊಮ್ಮೆ ಬಾ ಕಂಡ ಮನೆಗೆ, ಮತ್ ನೀನ್ ಕರ್ಕೊಂಡು ಹೋಗ್ತನು. ಬಂದಿವ ಶರಣ ಶರಣಾರ್ಥಿ. ಬಹಳ ಸಂತೋಷ ಆಯ್ತು ನೋಡಿ. ಶರಣಾರ್ಥಿ, ಶರಣ ಶರಣಾರ್ಥಿ. ಶರಣ ಶರಣಾರ್ಥಿ.